ರೈಲ್ವೆ ಪ್ರಯಾಣಿಕರಿಗೆ ಸಿಹಿ ಸುದ್ದಿ. ನೀವು ಭಾರತೀಯ ರೈಲ್ವೆಯಲ್ಲಿ ಪದೇ ಪದೇ ಪ್ರಯಾಣಿಸುವವರಾಗಿದ್ದೀರಾ? ನಿಮ್ಮ ಪ್ರಯಾಣದ ಸಮಯದಲ್ಲಿ ಕೈಗೆಟುಕುವ ಮತ್ತು ಆರೋಗ್ಯಕರ ಆಹಾರವನ್ನು ಹುಡುಕಿ ಸುಸ್ತಾಗಿದ್ದೀರಾ? ಹಾಗಾದರೆ ಇನ್ನು ಮುಂದೆ ಚಿಂತಿಸಬೇಡಿ. ಭಾರತೀಯ ರೈಲ್ವೆ IRCTC ಸಹಯೋಗದೊಂದಿಗೆ ಜನತಾ ಖಾನಾ ಯೋಜನೆಯನ್ನು ಪರಿಚಯಿಸಿದೆ. ಕೇವಲ 20 ರೂಪಾಯಿಗೆ ನೀವು ರುಚಿಯಾದ ಜನತಾ ಖಾನಾ ಊಟವನ್ನು ಸವಿಯಬಹುದು. ನೀವು ಇಲ್ಲಿ ಅಕ್ಕಿ ಆಧಾರಿತ ಊಟವನ್ನು ಸಹ ಆಯ್ಕೆ ಮಾಡಿಕೊಳ್ಳಬಹುದು. ಮತ್ತೆ ನಿಮಗೆ ತಿಂಡಿ ತಿನ್ನುವ ಮನಸ್ಸಾದರೆ ಕೇವಲ 50 ರೂಪಾಯಿಗೆ ನಮ್ಮ ದಕ್ಷಿಣ ಭಾರತದ ಬಗೆಯ ತಿಂಡಿಗಳನ್ನು ಸವಿಯಬಹುದು. ದಕ್ಷಿಣ ರೈಲ್ವೆ ವ್ಯಾಪ್ತಿಯ ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣಗಳು, ನೈಋತ್ಯ ರೈಲ್ವೆ ವ್ಯಾಪ್ತಿಯ KSR ಬೆಂಗಳೂರು, ಯಶವಂತಪುರ, ಮೈಸೂರು, ವಿಜಯಪುರ ಮತ್ತು ಬಳ್ಳಾರಿ ನಿಲ್ದಾಣ, ಒಟ್ಟಾರೆ ದೇಶದ 100 ರೈಲ್ವೆ ನಿಲ್ದಾಣಗಳ 150 ಪ್ಲಾಟ್ಫಾರ್ಮ್ಗಳಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ. ಹಾಗಾದರೆ ದರ ಎಷ್ಟು ಅಂತ ನೋಡೋಣ. ಉಪಹಾರ 20 ರೂಪಾಯಿ, ಊಟ 50 ರೂಪಾಯಿ, ನೀರು 3 ರೂಪಾಯಿ. ಸದ್ಯ ರೈಲ್ವೆ ನಿಲ್ದಾಣಗಳಲ್ಲಿ ನೀರು 20 ರೂಪಾಯಿಗೆ 1 ಲೀಟರ್, ಇನ್ನು ತಿಂಡಿಗೆ 40ರಿಂದ 50 ರೂಪಾಯಿ, ಊಟ 100 ರೂಪಾಯಿ ದರವಿದೆ. ಆದ್ದರಿಂದ ಮುಂದಿನ ಬಾರಿ ನೀವು ಪ್ರಯಾಣಿಸುವಾಗ ಹಸಿವು ನಿಮ್ಮ ಪ್ರಯಾಣವನ್ನು ಹಳಿ ತಪ್ಪಿಸಲು ಬಿಡಬೇಡಿ. ಇದೇ ತರಹ ಉಪಯುಕ್ತಕರ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸರಿಯಾದ ಸಮಯಕ್ಕೆ ಮಾಹಿತಿ ತಿಳಿದುಕೊಳ್ಳಲು ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ಲಿಂಕ್ ಅನ್ನು ಎಲ್ಲರಿಗೂ ಶೇರ್ ಮಾಡಿ.